ನೋಡಿ, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಅಸಮಾಧಾನದ ಬೇಗುದಿ ಹೊಗೆ ಆಡ್ತಾ ಇದೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಬಿಜೆಪಿಯಲ್ಲನ್ನಲ್ಲ, ಅಲ್ಲೂ ಕೂಡ ಅಷ್ಟೇ ಬಂಡಾಯದ ಬೇಗುದಿ ಹೊಗೆ ಆಡ್ತಾನೆ ಇದೆ. ಅದನ್ನ ಮಧ್ಯರಿಯೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ಬಿಜೆಪಿಯ ಹೈಕಮಾಂಡ್ ನಾಯಕರು. ಈಗ ಅಸಮಾಧಾನ ತಣಿಸುವಂತಹ ಹೊಣೆಯನ್ನ ಕೇಂದ್ರ ಸಚಿವರಾದಂತಹ ಜೋಶಿ ಅವರು ಹೊತ್ಕೊಂಡಿದ್ದಾರೆ. ಈ ಕಡೆ ಮತ್ತೊಂದು ಕಡೆ ರೆಬಲ್ಸ್ಗಳು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯತ್ನಾಳ್ ಕೂಡ ಭಾಗಿಯಾಗಿದ್ದಾರೆ. ರೆಬಲ್ಸ್ ಬಣದಲ್ಲಿ ಗುರುತಿಸ್ಕೊಂಡವರು ಯಾರಿಗಾರು ಅಂತ ನಿಮಗೆ ಗೊತ್ತೇ ಇದೆ. ಆ ಲಿಸ್ಟು ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಹೋದ್ರು. ಉಚ್ಚಾಟನೆ ಆದಮೇಲೂ ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ರೆಬಲ್ಸ್ ನಾಯಕರ ಗುಂಪಿನಲ್ಲಿ ಈ ಉಚ್ಚಾಟಿತ ಶಾಸಕರು. ಗೋಕಾಕ್ ಗ್ರಾಮ ದೇವತೆ ಜಾತ್ರೆಯಲ್ಲಿ ರಮೇಶ್ ಮತ್ತು ಯತ್ನಾಳ್ ಇಬ್ಬರು ಕೂಡ ಮುಖಾಮುಖಿ ಆದರೂ ದೇವಿಯ ದರ್ಶನ ಮಾಡಿ ಅಲ್ಲಿ ಒಂದಷ್ಟು ಮಾತುಕತೆಗಳಾಗಿದ್ದಾವೆ ಅಂತ. ಬಿಜೆಪಿಯಲ್ಲಿ ಆಗ್ತಾ ಇರುವಂಥ ಒಳಗೊಳಗೆ ಆಗ್ತಾ ಇರುವಂಥ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿ ಮತ್ತು ಯತ್ನಾಳ್ ಇಬ್ಬರು ಕೂಡ ಭೇಟಿ ಮಾಡಿದ್ದಾರೆ, ಒಂದಷ್ಟು ಮಾತುಕತೆಗಳಾಗಿದ್ದಾರೆ. ಅದಾದ ಮೇಲೂ ಕೂಡ ಅಂದರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದರೂ ಕೂಡ ಈ ರೆಬಲ್ಸ್ ನಾಯಕರ ಗುಂಪಿನಲ್ಲಿ ಯತ್ನಾಳ್ ಕಾಣಿಸ್ಕೊಳ್ತಾ ಇರೋದು ಮತ್ತೊಂದು ಕಡೆ ವಿಶೇಷ. ಏನು ಸಂದೇಶ ಕೊಡ್ತಾ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಈಗ ಒಂದು ಕಡೆ ಈ ಬಂಡಾಯದ ಬೇಗುದಿಯನ್ನು ಶಮನ ಮಾಡಬೇಕು ಅಂತೇಳಿ ಹೈಕಮಾಂಡ್ ನಾಯಕರು ಜೋಶಿಯವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ ಟಾಸ್ಕ್ ಕೊಟ್ಟರು. ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂತಹ ಹೊಣೆಯನ್ನು ಜೋಶಿಯವರ ಹೆಗಲಿಗೆ ಹಾಕಿದ್ರು. ಇದು ಒಂದು ಕಡೆ ಡೆವಲಪ್ಮೆಂಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈ ರೆಬಲ್ಸ್ ಟೀಮ್ ಮತ್ತೆ ಎಲ್ಲೋ ಒಂದು ಕಡೆ ಆಕ್ಟಿವ್ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರನ್ನ ಯತ್ನಾಳ್ ಅವರು ಭೇಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ